ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಅಮೆರಿಕ ಮತ್ತು ಭಾರತದ ಸಂಬಂಧ ಮತ್ತಷ್ಟು ಹಳ್ಳ ಹಿಡಿಯುವ ಸೂಚನೆ ಕಾಣಿಸ್ತಾ ಇದೆ. ಪಿಎಂ ನರೇಂದ್ರ ಮೋದಿ ಅವರ ಮೇಲೆ ಅಮೆರಿಕ ದೊಡ್ಡ ಆರೋಪ ಮಾಡಿದೆ. ಭಾರತ ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದ ಫೈನಲ್ ಆಗದೇ ಇರೋಕೆ ಮೋದಿ ಅವರೇ ಕಾರಣ ಅಂತ ಅಮೆರಿಕದ ವಾಣಿಜ್ಯ ಸಚಿವ ಹಾವರ್ಡ್ ಲಟ್ನಿಕ್ ಆರೋಪಿಸಿದ್ದಾರೆ. ಎಲ್ಲ ತರಹದ ಮಾತುಕತೆಯಾಗಿತ್ತು, ವ್ಯಾಪಾರ ಒಪ್ಪಂದ ಆಗೋಕ್ಕೆ ತುಂಬ ಕ್ಲೋಸ್ನಲ್ಲಿದ್ವಿ, ಒಳ್ಳೆ ಅವಕಾಶ ಇತ್ತು, ಆದರೆ ಫೈನಲೈಸ್ ಆಗಿಲ್ಲ. ಈ ಡೀಲ್ ಆಗೋಕ್ಕೆ ಮೋದಿಯವರು ಟ್ರಂಪ್ಗೆ ಕಾಲ್ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಡೊನಾಲ್ಡ್ ಟ್ರಂಪ್ ಮೋದಿ ಕಾಲ್ ಮಾಡಲಿ ಅಂತ ನಿರೀಕ್ಷೆ ಮಾಡ್ತಾ ಇದ್ರು. ಆದರೆ ಮೋದಿ ಕಾಲ್ ಮಾಡಲೇ ಇಲ್ಲ, ಮನಸ್ಸೇ ಮಾಡಲಿಲ್ಲ. ಅವರಿಗೆ ಕಾಲ್ ಮಾಡೋಕ್ಕೆ ಅನ್ಕಂಫರ್ಟಬಲ್ ಆಗ್ತಾ ಇತ್ತು. ಹೀಗಾಗಿ ಈ ಡೀಲ್ ಫೈನಲೈಸ್ ಆಗೋದು ಈಗ ನಿಂತು ಹೋಗಿದೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇದೇ ಕಾರಣಕ್ಕೆ ಅಮೆರಿಕ ಬೇರೆ ರಾಷ್ಟ್ರಗಳೊಂದಿಗೆ ಡೀಲ್ ಮಾಡ್ಕೊಂಡು ಮುಂದಕ್ಕೆ ಹೋಯಿತು. ಇಂಡೋನೇಷ್ಯಾ, ಫಿಲಿಪೈನ್ಸ್ ಮತ್ತು ವಿಯೆಟ್ನಾಂ ಜೊತೆಗೆ ಡೀಲ್ ಕಂಪ್ಲೀಟ್ ಮಾಡಲಾಯಿತು. ಹಾಗೆ ನೋಡಿದ್ರೆ ಈ ದೇಶಗಳಿಗೂ ಮೊದಲು ಭಾರತದೊಂದಿಗೆ ಡೀಲ್ ಆಗುತ್ತೆ ಅನ್ನೋ ನಿರೀಕ್ಷೆ ಅಮೆರಿಕಾಗಿತ್ತು. ಆದರೆ ಮೋದಿ ಕಾಲ್ ಮಾಡೋಕ್ಕೆ ಮನಸ್ಸೇ ಮಾಡಲಿಲ್ಲ. ಸೊ ನಾವು ಭಾರತದ ಮುಂದಿಟ್ಟಿದ್ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನು, ಈ ಕೊಟ್ಟಿದ್ದ ಆಫರ್ ಏನಿತ್ತು ಅದಿರಲ್ಲ, ನೆಕ್ಸ್ಟ್ ಬೇರೆ ಥರ ಫ್ರೇಮ್ ವರ್ಕೇ ಚೇಂಜ್ ಆಗುತ್ತೆ, ಆಫರ್ ಕ್ಲೋಸ್ಡ್ ಅನ್ನೋ ಥರದಲ್ಲಿ ಪಾಡ್ಕಾಸ್ಟ್ನಲ್ಲಿ ಹಾವರ್ಡ್ ಲಟ್ನಿಕ್ ಹೇಳಿಕೆ ಕೊಟ್ಟಿದ್ದಾರೆ. ಇತ್ತೀಚೆಗಷ್ಟೇ ಮೋದಿಗೂ ನನಗೂ ಸರಿ ಬರ್ತಾ ಇಲ್ಲ, ಮೋದಿ ಸಿಕ್ಕಾಪಟ್ಟೆ ಸಿಟ್ಟು ಅಂತ ಟ್ರಂಪ್ ಹೇಳಿದರು. ಮೋದಿಯವರು ಕೂಡ ಸಾರ್ ನಿಮ್ಮನ್ನು ನೋಡೋಕೆ ಬರ್ಬೋದಾ ಅಂತೆಲ್ಲ ಕೇಳ್ಕೊಂಡ್ರು ಅಂತ ಟ್ರಂಪ್ ಕ್ಲೇಮ್ ಮಾಡಿದರು. ಟ್ರಂಪ್ ನೋಡಿದ್ರೆ ಹಂಗೆ ಹೇಳ್ತಿದ್ದಾರೆ, ಮೋದಿ ಮೀಟ್ ಆಗಕ್ಕೆ ಬರ್ಬೋದಾ, ನಿಮ್ಮ ಹತ್ರ ಮಾತಾಡಬೇಕು ಅಂತ ಕೇಳಿದ್ರು ಅಂತ ಟ್ರಂಪ್ ಹೇಳ್ತಿದ್ದಾರೆ. ಅವರದ್ದೇ ಮಂತ್ರಿ, ಟ್ರೇಡ್ ಸೆಕ್ರೆಟರಿ ಹಾವರ್ಡ್ ಲಟ್ನಿಕ್ ಮೋದಿ ಮಾತಾಡೋಕ್ಕೆ ಮನಸ್ಸು ಮಾಡಲಿಲ್ಲ, ಟ್ರಂಪ್ ಹತ್ರ ಮಾತಾಡಲಿಲ್ಲ, ಟ್ರಂಪ್ ನಿರೀಕ್ಷೆ ಮಾಡ್ತಿದ್ರು ಕಾಲ್ ಮಾಡ್ಬೋದು ಅಂತ, ಕಾಲೇ ಮಾಡಲಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಅಮೆರಿಕದ ಟ್ರಂಪ್ ಸರ್ಕಾರಕ್ಕೆ ತಾನು ಏನು ಮಾತನಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇದೆಯಲ್ಲೋ ಗೊತ್ತಿಲ್ಲ. ಸ್ನೇಹಿತರೆ, ಕಳೆದ ವರ್ಷ ಫೆಬ್ರವರಿಯಲ್ಲಿ ಟ್ರೇಡ್ ಟಾಕ್ಸ್ ಶುರುವಾಗಿತ್ತು. ಭಾರತದೊಂದಿಗೆ ಫಸ್ಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇತ್ತು. ಆದರೆ ಟ್ಯಾರಿಫ್ ಹುಚ್ಚಾಟ, ಪಾಕಿಸ್ತಾನದ ಮೇಲಿನ ಪ್ರೇಮ ಎಲ್ಲ ಕಾರಣಗಳಿಂದ ಟ್ರಂಪ್ ಭಾರತ ಸಂಬಂಧವನ್ನು ಹಾಳು ಮಾಡಿಕೊಂಡ್ರು. ಅಲ್ಲಿಂದ ಮೋದಿ ಮತ್ತು ಟ್ರಂಪ್ ನಡುವೆ ಮುಖಾಮುಖಿ ಮಾತುಕತೆ ನಡೆದೇ ಇಲ್ಲ. ಕ್ವಾಡ್ ಸಭೆ ಕೂಡ ಆಗಬೇಕಾಗಿತ್ತು, ಆಗಿಲ್ಲ. ಈ ನಡುವೆ ಭಾರತಕ್ಕೆ ಟ್ರಂಪ್ 50% ಟ್ಯಾರಿಫ್ ಹೇರಿದ್ರು. ಆದರೆ ಇತ್ತೀಚೆಗೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ವಾತಾವರಣ ಇತ್ತು. ಆದರೆ ಈಗ ಡೀಲ್ ಮತ್ತಷ್ಟು ಜಟಿಲವಾಗ್ತಿರೋ ಥರ ಕಾಣಿಸ್ತಾ ಇದೆ. ಅಮೆರಿಕನ್ ಅಡ್ಮಿನಿಸ್ಟ್ರೇಷನ್ನ ಮಾತುಗಳನ್ನು ನೋಡ್ತಿದ್ರೆ ಅಲ್ಲಿ ಯಾವುದೇ ಕ್ಲಾರಿಟಿ ಇಲ್ಲ, ಒಬ್ಬೊಬ್ಬರು ಒಂಥರ ಮಾತಾಡ್ತಿದ್ದಾರೆ. ಆದರೆ ಓವರ್ ಆಲ್ ಬ್ರಾಡ್ ಪಿಕ್ಚರ್ ಏನು ಅಂದರೆ, ಭಾರತ ಟ್ರಂಪ್ಗೆ ತೀರಾ ಬಗ್ತಾ ಇಲ್ಲ, ಟ್ರಂಪ್ ಕೇಳಿದ್ದನ್ನೆಲ್ಲ ಭಾರತ ತೀರಾ ಕೊಡ್ತಾ ಇಲ್ಲ ಅನ್ನೋ ಒಂದು ಸಿಗ್ನಲ್ಸ್ ಸಿಗ್ತಾ ಇದೆ. ಟ್ರಂಪ್ಗೆ ಯಾವಾಗ ಖುಷಿ ಆಗುತ್ತೆ ಅಂದರೆ, ನೀವೇ ನಮ್ಮ ಲಾರ್ಡು, ನಿಮ್ಮಿಂದನೇ ನಾವು ಬದುಕ್ತಾ ಇರೋದು ಅಂಥೇಳಿ ಹೊಗಳಿ ಅವ್ರು ಕೊಟ್ಟ ಪ್ರಸಾದವನ್ನು ಸ್ವೀಕರಿಸಿದ್ರೆ ಭಾಳ ಖುಷಿ ಆಗುತ್ತೆ ಅವರಿಗೆ. ಇಲ್ಲ, ನಿಮ್ಮ ಮೇಲೆ ಮಾತ್ರ ನಾವು ಡಿಪೆಂಡ್ ಆಗಿಲ್ಲ, ನೀವು ಒಬ್ಬರೇ ಇರೋದಲ್ಲ ಜಗತ್ತಲ್ಲಿ ಅನ್ನೋ ಒಂದು ಸ್ವಲ್ಪ ತೋರಿಸಿದ್ರು ಕೂಡ, ನಾವು ಆ ಥರದ ಆ್ಯಟಿಟ್ಯೂಡನ್ನು ತೋರಿಸಿದ್ರು ಕೂಡ ಟ್ರಂಪ್ಗೆ ತಡ್ಕೊಳಕ್ಕಾಗೋದಿಲ್ಲ. ಸೊ ಆ ಥರ ಏನಾದರೂ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆಯಲ್ಲಿ ಮೂಡ್ತಾ ಇದೆ. ಏನೋ ನ್ಯಾಟೋ ಕೂಟದ ರಾಷ್ಟ್ರಗಳೇ ಅಮೆರಿಕಾಗೆ ವಾರ್ನಿಂಗ್ ಕೊಟ್ಟಿವೆ. ಅವರು ನಮ್ಮ ಹತ್ರ ಮಾತ್ರ ಅಲ್ಲ ಇಶ್ಯೂ ಇರೋದು, ಅವರಿಗೆ ಟ್ರಂಪ್ಗೆ ಎಲ್ಲರೊಟ್ಟಿಗೂ ಇಶ್ಯೂ ಇದೆ. ಟ್ರಂಪ್ನ ಗ್ರೀನ್ಲ್ಯಾಂಡ್ ಆಸೆಗೆ ಸೇನೆ ಮೂಲಕ ಉತ್ತರ ಕೊಡ್ತೀವಿ ಅಂತ ಡೆನ್ಮಾರ್ಕ್ ಹೇಳಿದೆ. ಫೈಟಿಂಗ್ ರೆಡಿ, ನೀವು ಎಷ್ಟು ದೊಡ್ಡವರಿರಲಿ, ನಾವು ಎಷ್ಟು ಚಿಕ್ಕವರೇ ಇರಲಿ, ನಾವು ಸೇನೆ ಮೂಲಕ ಫೈಟ್ ಮಾಡ್ತೀವಿ ಅಂತ ಡೆನ್ಮಾರ್ಕ್ ರಕ್ಷಣಾ ಇಲಾಖೆ ಪ್ರಕಟಣೆಯನ್ನೇ ಹೊರಡಿಸಿದೆ. ಡೆನ್ಮಾರ್ಕ್ನ ಪ್ರದೇಶವನ್ನಾದರೆ ಗ್ರೀನ್ಲ್ಯಾಂಡನ್ನು ಯಾರಾದರೂ ಆಕ್ರಮಿಸ್ಕೊಳ್ಳೋಕೆ ನೋಡಿದ್ರೆ ಸೇನೆ ತಕ್ಷಣ ಉತ್ತರ ಕೊಡುತ್ತೆ. ಕಮಾಂಡರ್ಗಳ ಆದೇಶಕ್ಕೂ ಕಾಯಬೇಡಿ, ನೀವು ಉತ್ತರ ಕೊಡೋಕೆ ಶುರು ಮಾಡಿ, ಗುಂಡು ಹಾರಿಸಿ, ಫಸ್ಟ್ ಫೈರ್ ಮಾಡಿ, ಬರಲಿ ಅವರು, ಆಮೇಲೆ ಮಾತುಕತೆ ಮಾಡೋಣ ಅಂತ ಸೇನೆಗೆ ಆರ್ಡರ್ ಕೂಡ ಕೊಟ್ಟಾಗಿದೆ. ಹಾಗೆ ನೋಡಿದ್ರೆ 1952ರ ಶೀತಲ ಸಮರದ ಕಾಲದಲ್ಲೇ ಡೆನ್ಮಾರ್ಕ್ ಈ ರೀತಿ ಆದೇಶ ಕೊಟ್ಟಿತ್ತು. ಈಗ ಟ್ರಂಪ್ ಮೇಲಿನ ಮೇಲೆ ಬೆದರಿಕೆ ಹಾಕ್ತಿರೋ ಹೊತ್ತಲ್ಲಿ ಮತ್ತೆ ನಿರ್ದೇಶನ ಕೊಡಲಾಗಿದೆ. ಆ ಮೂಲಕ ಟ್ರಂಪ್ ಸೇನೆ ಕಾಲಿಟ್ರೆ ಮೊದಲು ಅಟ್ಟಾಡಿಸಿ ಹೊಡಿತೀವಿ, ಮಾತುಕತೆ ಎಲ್ಲ ಆಮೇಲೆ ಅಂತ ಡೆನ್ಮಾರ್ಕ್ ಕ್ಲಿಯರ್ ಆಗಿ ಹೇಳಿದೆ. ಇನ್ನೊಂದು ಕಡೆ ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ಈ ವಿಚಾರವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಮೆರಿಕ ಪವರ್ಫುಲ್ ರಾಷ್ಟ್ರ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೆ ಈಗ ಅಮೆರಿಕ ತನ್ನ ಮಿತ್ರರಿಂದ ದೂರ ಸರಿತಾ ಇದೆ. ಹಿಂದೆ ತಾನೇ ಸಪೋರ್ಟ್ ಮಾಡ್ತಿದ್ದ ಅಂತಾರಾಷ್ಟ್ರೀಯ ನಿಯಮಗಳನ್ನು ಮೂಲೆಗೆ ಎಸಿತಾ ಇದೆ. ಈ ಜಗತ್ತನ್ನು 2 ಭಾಗ ಮಾಡಿ ಅವುಗಳನ್ನು ಡಾಮಿನೇಟ್ ಮಾಡೋಕ್ಕೆ ಶಕ್ತಿಶಾಲಿ ರಾಷ್ಟ್ರಗಳು ಪ್ರಯತ್ನ ಪಡ್ತಿವೆ, ದುರ್ಬಲ ರಾಷ್ಟ್ರಗಳನ್ನು ಡಾಮಿನೇಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಈ ನಡುವೆ ಟ್ರಂಪ್ ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನಗೆ ಅಂತಾರಾಷ್ಟ್ರೀಯ ನಿಯಮಗಳ ಅಗತ್ಯನೇ ಇಲ್ಲ ಅಂತ ಹೇಳಿದ್ದಾರೆ. ಯಾಕಂದರೆ ಜನರಿಗೆ ನೋವು ತರೋ ಉದ್ದೇಶ ನನಗಿಲ್ಲ ಅಂದಿದ್ದಾರೆ. ನೀವು ಅಂತಾರಾಷ್ಟ್ರೀಯ ನಿಯಮಗಳನ್ನು ಫಾಲೋ ಮಾಡ್ತೀರಾ ಅಂತ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು. ಅದಕ್ಕೆ ಟ್ರಂಪ್ ಹೌದು ಮಾಡ್ತೀನಿ, ಆದರೆ ಅಂತಾರಾಷ್ಟ್ರೀಯ ನಿಯಮಗಳನ್ನು ನೀವು ಹೇಗೆ ಡಿಫೈನ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಮತಗಳ ಟ್ರಂಪ್ ಗ್ರೀನ್ಲ್ಯಾಂಡ್ ವಶಪಡಿಸಿಕೊಳ್ಳೋ ತಮ್ಮ ಪ್ಲಾನ್ನಲ್ಲಿ ಮುಂದುವರೆದಿದ್ದಾರೆ. ಗ್ರೀನ್ಲ್ಯಾಂಡ್ ಜನರನ್ನ ಡೆನ್ಮಾರ್ಕ್ ಕಂಟ್ರೋಲ್ನಿಂದ ಬಿಡಿಸಿ ತಮ್ಮತ್ತ ಸೆಳೆಯೋಕೆ ಹೊಸ ಯೋಚನೆ ತಯಾರಿಸ್ತಾ ಇದ್ದಾರೆ.
ಗ್ರೀನ್ಲ್ಯಾಂಡ್ನ ಪ್ರತಿಯೊಬ್ಬರಿಗೂ ಸುಮಾರು $10,000ದಿಂದ $1,00,000ವರೆಗೆ, ಅಂದರೆ 9ರಿಂದ 90 ಲಕ್ಷ ರೂಪಾಯಿವರೆಗೆ ಒನ್ ಟೈಮ್ ಪೇಮೆಂಟ್ ಕೊಡೋ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂತ ವರದಿಯಾಗಿದೆ. ಸದ್ಯ ಈ ಮಾತುಕತೆ ಎಲ್ಲ ಮೊದಲ ಹಂತದಲ್ಲಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ಇಲ್ಲ. ಮುಂದೆ ಇದು ಯಾವ ಹಂತಕ್ಕೆ ತಲುಪುತ್ತೆ ಅಂತ ನೋಡಬೇಕು. ಏನೋ 7 ಸೈನ್ಸ್ ಟೂರಿಸಂನ ನೆಕ್ಸ್ಟ್ ಟ್ರಿಪ್ ಕಾಶಿ ಅಯೋಧ್ಯೆಗೆ ಆಫರ್ ಡೀಟೇಲ್ಸ್ ಎಲ್ಲ ಎಲ್ಲಿದೆ. ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಆಸಕ್ತರು ಚೆಕ್ ಮಾಡಿ, ಅವರಿಗೆ ಕಾಲ್ ಮಾಡಿ. ಈ ನಡುವೆ ಗ್ರೀನ್ಲ್ಯಾಂಡ್ ಮತ್ತು ಡೆನ್ಮಾರ್ಕ್ ತಮ್ಮ ಟಾಪ್ ಡಿಪ್ಲೊಮ್ಯಾಟ್ಗಳನ್ನು ಅಮೆರಿಕದ ಅಧಿಕಾರಿಗಳೊಂದಿಗೆ ಮಾತುಕತೆ ಮಾಡಿ ಅಂತ ಕಳಿಸ್ಕೊಟ್ಟಿದೆ. ಅಮೆರಿಕದಲ್ಲಿರೋ ಡೆನ್ಮಾರ್ಕ್ ರಾಯಭಾರಿ ಮತ್ತು ಗ್ರೀನ್ಲ್ಯಾಂಡ್ ಮುಖ್ಯ ಪ್ರತಿನಿಧಿ ವೈಟ್ ಹೌಸ್, ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಮತ್ತು ಅಮೆರಿಕದ ಸಂಸದರನ್ನು ಮೀಟ್ ಮಾಡಿದ್ದಾರೆ. ಗ್ರೀನ್ಲ್ಯಾಂಡನ್ನು ವಶಪಡಿಸಿಕೊಳ್ಳೋ ಟ್ರಂಪ್ ಐಡಿಯಾ ಜೊತೆಗೆ ನೀವು ಸೇರಬೇಡಿ, ಇದನ್ನು ಬಿಟ್ಬಿಡಿ ಅಂತ ಒತ್ತಾಯಿಸೋಕೆ ಹೋಗಿದ್ದಾರೆ. ಸೊ ಟ್ರಂಪ್ ಅಮೆರಿಕವನ್ನು ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅಂತ ಮಾಡೋಕ್ಕೆ ಹೋಗಿ ಅಮೆರಿಕವನ್ನು ಒಂಟಿ ಮಾಡೋಕ್ಕೆ ಹೊರಟಿದ್ದಾರೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಟ್ರಂಪ್ ಅಂದ್ಕೊಂಡಿದ್ದಾರೆ ಅಂತ ಕಾಣುತ್ತೆ, ಅಮೆರಿಕದಲ್ಲಿ ಡೆಮೋಕ್ರಸಿ ಇಲ್ಲ, ಜೀವನ ಇರೋ ತನಕ ಕೂಡ ನಾನು ಸರ್ವಾಧಿಕಾರಿಯಾಗಿರ್ತೀನಿ ಅಂತ ಅಂದ್ಕೊಂಡಿದ್ದಾರೆ. ಆ ಥರ ಮಾಡೋಕ್ಕೆ ಹೊರಟಿದ್ದಾರೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಇಲ್ಲಾಂದರೆ ಸ್ವಲ್ಪ ಕಾಮನ್ ಸೆನ್ಸ್ ಇದ್ದರೂ ಕೂಡ ಅಮೆರಿಕದಲ್ಲಿ ಡೆಮೋಕ್ರಸಿ ಇದೆ. ಇನ್ನು 2-3 ವರ್ಷದ ಬಳಿಕ ನಾನು ಪ್ರೆಸಿಡೆಂಟ್ ಆಗಿರಲ್ಲ, ಮತ್ತು ಯಾವತ್ತೂ ಆಯ್ಕೆ ಆಗೋಕ್ಕಾಗಲ್ಲ. ಯಾಕಂದರೆ ಅಮೆರಿಕದ ಕಾನೂನು 2ನೇ ಸಲ ಪ್ರೆಸಿಡೆಂಟ್ ಆಗಕ್ಕೆ ಬಿಡೋದಿಲ್ಲ ಅಲ್ವಾ. ಹೀಗಿರಬೇಕಾದ್ರೆ ಇಷ್ಟೆಲ್ಲ ಇವರು ಜಗತ್ತಿಗೆ ಕಾಟ ಕೊಟ್ಟು ಅವ್ರು ನನಗೆ ಅಲ್ಲಿ ಮುತ್ತು ಕೊಡ್ತಾರೆ, ಇಲ್ಲಿ ಮುತ್ತು ಕೊಡ್ತಾರೆ ಅಂತೆಲ್ಲ ಹೇಳಿ, ಇಷ್ಟೆಲ್ಲ ಅಸಹ್ಯವಾಗಿ ಮಾತಾಡಿ ಬೇರೆ ಬೇರೆ ರಾಷ್ಟ್ರಗಳ ಬಗ್ಗೆ ನೆಕ್ಸ್ಟ್ ಅಧಿಕಾರದಿಂದ ಇಳಿತಾರಲ್ಲ, ಆಮೇಲೆ ಬಿಡ್ತಾರ ಇವರು. ಅಲ್ಲಿ ಡೆಮೋಕ್ರಾಟ್ಸ್ ಬಂದರು ಅಂತ ಇಟ್ಕೊಳ್ಳಿ. ಇಲ್ಲೆಲ್ಲ ಉದಾಹರಣೆಗೆ ಭಾರತದಲ್ಲಿ ಯಾರು ಅಧಿಕಾರದಲ್ಲಿ ಇರ್ತಾರೋ ನೋಡೋಣ ಏನು ಅಂಥೇಳಿ. ಉದಾಹರಣೆಗೆ ಮೋದಿಯವರೇ ಇದ್ದರೆ, ಬ್ರಿಟನ್ನಲ್ಲೂ ಕೂಡ ಇವಾಗೆಲ್ಲ ಅವಮಾನ ಅನುಭವಿಸಿದವರೇ ಇದ್ದರೆ, ಯುರೋಪಲ್ಲೂ ಕೂಡ ಅವರೇ ಇದ್ದರೆ, ಅಲ್ಲಿ ಫ್ರಾನ್ಸ್ನಲ್ಲಿ ಮ್ಯಾಕ್ರೋನ್ ಈ ಥರ ಎಲ್ಲ ಇದ್ದರೆ, ಕೆನಡಾದಲ್ಲಿ ಮತ್ತು ಮೆಕ್ಸಿಕೋದಲ್ಲಿ ಅವರು ಸುಮ್ಮನೆ ಇರ್ತಾರೆ. ಟ್ರಂಪ್ ಬಿಸ್ನೆಸ್ ಎಲ್ಲ ಕಡೆ ಇದೆ, ವರ್ಲ್ಡ್ ವೈಡ್ ಇದೆ. ಅಧಿಕಾರದಿಂದ ಇಳಿದ ಮೇಲೆ ಅಮೆರಿಕನ್ ಪ್ರೆಸಿಡೆಂಟ್ನ ಅಷ್ಟೊಂದು ಯಾರೂ ಮೂಸಲ್ಲ. ಅಲ್ಲೂ ಡೆಮೋಕ್ರಾಟ್ಸ್ ಬಂದು ಟ್ರಂಪ್ ಏನಾದರೂ ಮಾಡ್ಕೊಳ್ಳಿ ಅಂತ ಬಿಟ್ಟರೆ, ವಿಶ್ವಾದ್ಯಂತ ಇರೋ ಟ್ರಂಪ್ರ ಬಿಸ್ನೆಸ್ ಎಂಪೈರನ್ನು ಯುರೋಪಲ್ಲಿ, ಬ್ರಿಟನ್ನಲ್ಲಿ ಅಂತೂ ಅವ್ರದ್ದು ದೊಡ್ಡ ದೊಡ್ಡ ರೆಸಾರ್ಟ್ ಎಲ್ಲ ಇದೆ. ಕಾಟ ಕೊಡೋಕೆ ಶುರು ಮಾಡಲ್ವಾ ಇಳಿ ವಯಸ್ಸಲ್ಲಿ ಟ್ರಂಪ್ಗೆ? ಆ ಯೋಚನೆ ಆದರೂ ಟ್ರಂಪ್ಗಿದೆಯಾ? ಅಥವಾ ಟ್ರಂಪ್ ನನ್ನ ಟ್ರಂಪಿಸಮ್, ನಾನು ಅಧಿಕಾರದಿಂದ ಇಳಿದ್ರೂ ಕೂಡ ನನ್ನ ಟ್ರಂಪಿಸಮ್ ಕಂಟಿನ್ಯೂ ಆಗುತ್ತೆ, ನೆಕ್ಸ್ಟ್ ಬರೋರು ಯಾರ ಪ್ರೆಸಿಡೆಂಟ್ ಆದರೂ ಕೂಡ ರಿಪಬ್ಲಿಕನ್ಸೇ ಆಗ್ತಾರೆ ಅಂತ ಅಂದ್ಕೊಂಡು ಒಂದು ಕಡೆ, ಆ ರಿಪಬ್ಲಿಕನ್ಸಲ್ಲೂ ಕೂಡ ನಂತರದವರೇ ಆಗ್ತಾರೆ. ನನ್ನ ವಿರುದ್ಧ ಯಾರಾದರೂ ಹೋದರೆ, ನೆಕ್ಸ್ಟ್ ಪ್ರೆಸಿಡೆಂಟ್ ಹೋದರೆ ಜನ ಬಿಡಲ್ಲ, ಆ ಲೆವೆಲ್ನ ನಾನೊಂಥರ ಟ್ರಂಪಿಸಮ್ ಹೊಸ ಸಿದ್ಧಾಂತವನ್ನು ಹುಟ್ಟಾಕಿದ್ದೀನಿ ಅನ್ನೋ ಭ್ರಮೆಯಲ್ಲಿದ್ದಾರ. ಅರ್ಥನೇ ಆಗ್ತಿಲ್ಲ ಮನುಷ್ಯ ಬಿಹೇವ್ ಮಾಡ್ತಿರೋ ರೀತಿ ನೋಡ್ತಾ ಇದ್ರೆ. ಏನೋ ಬೆಲೆ ಏರಿಕೆ ಖಂಡಿಸಿ ಇರಾನ್ನಲ್ಲಿ ನಡೀತಾ ಇರೋ ಪ್ರತಿಭಟನೆ ಮತ್ತಷ್ಟು ತೀವ್ರ ಸ್ವರೂಪ ಪಡ್ಕೊಂಡಿದೆ. ಮೊದಲು ಆರ್ಥಿಕ ನಿಯಮಗಳನ್ನು ವಿರೋಧಿಸಿ ಪ್ರತಿಭಟನೆ ಶುರುವಾಗಿತ್ತು. ಈಗ ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮಿನೈ ಬುಡಕ್ಕೆ ಬೆಂಕಿ ಬಿದ್ದಿದೆ. ಖಾಮಿನೈ ವಿರೋಧಿ ಪ್ರತಿಭಟನೆ ಶುರುವಾಗಿದೆ. ಇರಾನ್ನ ಉದ್ದಗಲಕ್ಕೂ ಈ ಪ್ರತಿಭಟನೆ ಎದ್ದಿದೆ. ಸಾವಿನ ಸಂಖ್ಯೆ ಈಗ 42ಕ್ಕೆ ಏರಿಕೆಯಾಗಿದೆ. 2,000ಕ್ಕೂ ಅಧಿಕ ಪ್ರತಿಭಟನಾಕಾರರು ಅರೆಸ್ಟ್ ಆಗಿದ್ದಾರೆ. ಇರಾನ್ನಾದ್ಯಂತ ಇಂಟರ್ನೆಟ್ ಶಟ್ ಡೌನ್ ಮಾಡಲಾಗಿದೆ. ಇಂಟರ್ನ್ಯಾಷನಲ್ ಫೋನ್ ಕಾಲ್ಗಳನ್ನು ಕೂಡ ಬಂದ್ ಮಾಡಲಾಗಿದೆ. ಪ್ರತಿಭಟನಾಕಾರರು ಸಿಕ್ಕಲ್ಲಿ ಬೆಂಕಿ ಇಡ್ತಾ ಇದ್ದಾರೆ. ಬಸ್, ಕಾರ್, ಮೆಟ್ರೋ, ಅಗ್ನಿಶಾಮಕ ವಾಹನಗಳಿಗೆಲ್ಲ ಬೆಂಕಿ ಇಡಲಾಗಿದೆ. ಇತ್ತ ಹಿಂದೆ ಅಮೆರಿಕದ ಡ್ರೋನ್ ದಾಳಿಯಲ್ಲಿ ಮೃತಪಟ್ಟಿದ್ದ ಇರಾನ್ ಸೇನಾಧಿಕಾರಿ ಖಾಸಿಮ್ ಸೊಲೆಮನಿ ಪ್ರತಿಮೆಯನ್ನು ಕೂಡ ಕೆಡವಲಾಗಿದೆ. ಈ ನಡುವೆ ಟ್ರಂಪ್ ಕೂಡ ಪ್ರತಿಭಟನೆಗೆ ಮತ್ತೆ ತುಪ್ಪ ಹಾಕಿದ್ದಾರೆ ಬೆಂಕಿಗೆ. ಒಂದು ವೇಳೆ ಪ್ರತಿಭಟನಾಕಾರರು ಸತ್ತರೆ ಇರಾನ್ ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತೆ, ಪ್ರತಿಭಟನಾಕಾರರ ಮೇಲೆ ಶೂಟ್ ಎಲ್ಲ ಮಾಡೋಂಗಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಪ್ರತಿಭಟನಾಕಾರರ ಮೇಲೆ ಸೇನೆ ಕ್ರೂರವಾಗಿ ವರ್ತಿಸಂಗಿಲ್ಲ ಖಾಮಿನೈಗಳು ಅಂತ. ಅಲ್ಲೇ ರೆಜಿಮ್ ಚೇಂಜ್ ಬಗ್ಗೆ ಕೂಡ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಲ್ಲಿನ ಆಡಳಿತವನ್ನು ಉರುಳಿಸೋಕೆ ಅಲ್ಲಿನ ಜನರಲ್ಲಿ ಬಹಳ ಉತ್ಸಾಹ ಇದೆ, ಇದು ಅದ್ಭುತ ಅಂತ ಹೇಳಿದ್ದಾರೆ. ಈ ಹಿಂದೆ ಕೂಡ ಲಾಕ್ಡ್ ಆ್ಯಂಡ್ ಲೋಡೆಡ್ ಅಂತ ಇರಾನ್ಗೆ ಎಚ್ಚರಿಕೆ ಕೊಟ್ಟಿದ್ರು. ಇನ್ನು ಟ್ರಂಪ್ರ ಅತ್ಯಾಪ್ತ ರಿಪಬ್ಲಿಕನ್ ಸೆನೆಟರ್ ಲಿಂಡ್ಸೆ ಗ್ರಾಹ್ಯಾಮ್ ಕೂಡ ಖಾಮಿನೈಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿಮ್ಮನ್ನು ಕೊಲ್ತಾರೆ ಎಂದಿದ್ದಾರೆ. ಏನೋ ಇರಾನ್ನಿಂದ ಗಡೀಪಾರಾದ ರಾಜಕುಮಾರ ರೆಜಾ ಪಹಲವಿ ಟ್ರಂಪ್ರನ್ನ ಭೇಟಿಯಾಗೋಕೆ ಅಮೆರಿಕಾಗೆ ಹೋಗ್ತಾರೆ ಅಂತ ಸುದ್ದಿಯಾಗಿತ್ತು. ಇದನ್ನು ಟ್ರಂಪ್ ತಳ್ಳಿ ಹಾಕಿದ್ದಾರೆ. ಅವ್ರನ್ನ ಭೇಟಿ ಮಾಡೋದು ಸೂಕ್ತ ಅಲ್ಲ ಅಂದಿದ್ದಾರೆ. ಇನ್ನು ಟ್ರಂಪ್ ಬಳಿಕ ಇಷ್ಟು ದಿನ ಸ್ವಲ್ಪ ಸೈಲೆಂಟ್ ಆಗಿದ್ದ ಅಮೆರಿಕದ ಉಪಾಧ್ಯಕ್ಷ JD ವಾನ್ಸ್ ಕೂಡ ಈಗ ಬಾಯ್ಬಿಟ್ಟಿದ್ದಾರೆ. ತಮ್ಮ ಹಕ್ಕುಗಳಿಗಾಗಿ ಹೋರಾಡ್ತಿರೋ ಇರಾನ್ ಜನರ ಪರವಾಗಿ ನಾವು ನಿಲ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಇರಾನ್ನಿಂದ ದೊಡ್ಡ ಹೇಳಿಕೆ ಬಂದಿದೆ. ಇರಾನ್ನ ಫಾರಿನ್ ಮಿನಿಸ್ಟರ್ ಅಬ್ಬಾಸ್ ಅರಾಕ್ಚಿ, ನಮಗೆ ಅಮೆರಿಕ ಮತ್ತು ಇಸ್ರೇಲ್ ಜೊತೆ ಯುದ್ಧಕ್ಕಿಳಿಯೋ ಆಸೆ ಇಲ್ಲ, ಆದರೆ ದಾಳಿ ಏನಾದರೂ ಮಾಡಿದ್ರೆ ನಾವು ಹೊಡಿತೀವಿ, ಎಲ್ಲ ಆಪ್ಷನ್ಸ್ ನಮಗೂ ಕೂಡ ಓಪನ್ ಇದೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ನಡುವೆ ಇರಾನ್ನ ಟಾಪ್ ಜಡ್ಜ್ ಗೋಲಾಮ್ ಹುಸೇನ್ ಏಜಿ ಪ್ರತಿಭಟನಾಕಾರರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ.
ಇರಾನ್ ಶತ್ರುಗಳಿಗೆ ಸಹಾಯ ಮಾಡೋರಿಗೆ ಕ್ಷಮೆ ಇಲ್ಲ, ಗಲಭೆ ಮತ್ತು ಅಶಾಂತಿ ಮಾಡೋರನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ನಿರ್ದಾಕ್ಷಿಣ್ಯ ಕ್ರಮ ತಗೋತೀವಿ ಅಂತ ಜಡ್ಜ್ ಏನು ಮಾಡಬೇಕು, ಕೇಸ್ ಕೋರ್ಟಿಗೆ ಬಂದಮೇಲೆ ಮಾತಾಡಬೇಕಲ್ವಾ. ಇವರು ಒಳ್ಳೆ ಹೋಮ್ ಮಿನಿಸ್ಟರ್ ಥರ ಮಾತಾಡೋಕೆ ಶುರು ಮಾಡಿದ್ದಾರೆ ಇರಾನಲ್ಲಿ. ಇರಾನ್ನ ಸರ್ಕಾರಿ ಮಾಧ್ಯಮ ಸ್ಫೋಟಕ ಸುದ್ದಿ ಪ್ರಕಟ ಮಾಡಿದೆ. ಇರಾನ್ಗೆ ಇಸ್ರೇಲ್ ಮತ್ತು ಅಮೆರಿಕದ ಉಗ್ರ ಏಜೆಂಟ್ಗಳು ಬಂದಿದ್ದಾರೆ, ಅವರೇ ವಾಹನಗಳಿಗೆ ಬೆಂಕಿ ಇಡುತ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಭಾರತ ಬಾಂಗ್ಲಾ ನಡುವೆ ಸಂಬಂಧ ಹದಗೆಡ್ತಿರೋ ನಡುವೆನೇ ಬಾಂಗ್ಲಾ ಮತ್ತೊಂದು ದೊಡ್ಡ ನಿರ್ಧಾರ ತಗೊಂಡಿದೆ. ದಿಲ್ಲಿ ಸೇರಿದ ಹಾಗೆ ಭಾರತದಲ್ಲಿರೋ ತನ್ನ 3 ಪ್ರಮುಖ ರಾಯಭಾರ ಕಚೇರಿಗಳಲ್ಲಿ ವೀಸಾ ಸೇವೆ ನಿಲ್ಲಿಸಿದೆ. ಈ ಬಗ್ಗೆ ಬಾಂಗ್ಲಾ ಸರ್ಕಾರ ಹೇಳಿಕೆ ಬಿಡುಗಡೆ ಮಾಡಿದೆ. ಬಾಂಗ್ಲಾದಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳ ಹತ್ಯೆ ಖಂಡಿಸಿ ದಿಲ್ಲಿ, ಅಗರ್ತಲಾ ಹಾಗೂ ಕೋಲ್ಕತ್ತಾದಲ್ಲಿ ದೊಡ್ಡ ಪ್ರೊಟೆಸ್ಟ್ ನಡೀತಾ ಇದೆ. ಬಾಂಗ್ಲಾ ಧ್ವಜ ಹಾಗೂ ಯೂನಸ್ ಪ್ರತಿಕೃತಿಯನ್ನ ಸುಟ್ಟಾಕಲಾಗ್ತಿದೆ. ಪ್ರತಿಭಟನಾಕಾರರು ಬಾಂಗ್ಲಾ ಕಚೇರಿ ಆವರಣಕ್ಕೆ ನುಗ್ಗೋಕೆ ಯತ್ನಿಸಿದ್ದಾರೆ. ಹೀಗಾಗಿ ನಮ್ಮ ಸಿಬ್ಬಂದಿಗೆ ಇಲ್ಲಿ ರಕ್ಷಣೆ ಇಲ್ಲ ಅಂತ ನಮ್ಮ ರಾಜತಾಂತ್ರಿಕ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಅಂತ ಬಾಂಗ್ಲಾ ವಿದೇಶಾಂಗ ಸಲಹೆಗಾರ ತೌಹೀದ್ ಹುಸೇನ್ ಹೇಳಿದ್ದಾರೆ. ಆದರೆ ವರ್ಕ್ ಮತ್ತು ಬಿಸಿನೆಸ್ ವೀಸಾ ಸೇವೆ ಕೊಡೋದನ್ನ ಬಾಂಗ್ಲಾ ಮುಂದುವರೆಸಿದೆ. ಮುಂಬೈ ಮತ್ತು ಚೆನ್ನೈನಲ್ಲಿರೋ ರಾಯಭಾರ ಕಚೇರಿಗಳಲ್ಲಿ ಎಂದಿನಂತೆ ಬಾಂಗ್ಲಾ ವೀಸಾ ಸರ್ವಿಸ್ ಪ್ರೊವೈಡ್ ಮಾಡೋದನ್ನ ಕಂಟಿನ್ಯೂ ಮಾಡಿದೆ. ಇನ್ನು ಕೃಷಿ ವಿಚಾರದಲ್ಲೂ ಬಾಂಗ್ಲಾ ದೊಡ್ಡ ಹೆಜ್ಜೆ ಇಟ್ಟಿದೆ. ಎಷ್ಟು ದಿನ ಬಾಂಗ್ಲಾ ಭಾರತದಲ್ಲಿ ಬೆಳೆದ ಮೆಕ್ಕೆಜೋಳವನ್ನು ಖರೀದಿ ಮಾಡ್ತಿತ್ತು, ಆದ್ರೀಗ ಬರೋಬ್ಬರಿ 8 ವರ್ಷಗಳ ಬಳಿಕ ಮತ್ತೆ ಅಮೆರಿಕದಿಂದ ಮೆಕ್ಕೆಜೋಳ ಖರೀದಿ ಮಾಡೋಕೆ ಶುರು ಮಾಡಿದ್ದಾರೆ. 58,000 ಟನ್ ಮೆಕ್ಕೆಜೋಳ ಅಮೆರಿಕದಿಂದ ಬಾಂಗ್ಲಾದ ಚಿತ್ತಗಾಂಗ್ ಬಂದರನ್ನ ತಲುಪಿದೆ. ಭಾರತದ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ, ಪ್ರತಿ ಟನ್ಗೆ 29,000 ರೂಪಾಯಿ, ಅಮೆರಿಕದ ಕಮ್ಮಿ 21,000ಕ್ಕೆ ಸಿಗುತ್ತೆ. ಹೀಗಾಗಿ ಬಾಂಗ್ಲಾ ಹಣ ಉಳಿಸೋಕೆ ಇದನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. 2023ರಲ್ಲಿ ಬಾಂಗ್ಲಾ ನಮ್ಮಿಂದ ಸುಮಾರು 1,400 ಕೋಟಿ ರೂಪಾಯಿ ಮೌಲ್ಯದ ಮೆಕ್ಕೆಜೋಳವನ್ನು ತಗೊಂಡಿದ್ರು. 2024-25ರಲ್ಲಿ ಬ್ರೆಜಿಲ್, ಅರ್ಜೆಂಟೀನಾ ಕಡೆಯಿಂದ ಹೆಚ್ಚೆ ತರಿಸ್ಕೊಂಡಿದ್ರು. ಈಗ ಅಮೆರಿಕದಿಂದ ತರಿಸ್ಕೊಳ್ತಾ ಇದ್ದಾರೆ. ಟ್ರಂಪ್ಗೂ ಕೂಡ ಚೂರು ಮುತ್ತು ಕೊಡಬೇಕಲ್ಲ, ಖುಷಿ ಪಡಿಸ್ಬೇಕಲ್ವಾ. ಮತ್ತೊಂದು ಕಡೆ ಇತ್ತೀಚೆಗಷ್ಟೇ ನಿಧನರಾಗಿದ್ದ ಬಾಂಗ್ಲಾ ಮಾಜಿ PM ಖಲೀದಾ ಜಿಯಾರಿಗೆ ಅಮೆರಿಕದಲ್ಲಿ ಗೌರವ ಕೊಡಲಾಗಿದೆ. ಮಿಶಿಗನ್ ರಾಜ್ಯದ ಮುಸ್ಲಿಮರೇ ಬಹುಸಂಖ್ಯಾತರಾಗಿರೋ ಹ್ಯಾಮ್ಟ್ರಾಕ್ ಅನ್ನೋ ನಗರದಲ್ಲಿ ಒಂದು ರಸ್ತೆಗೆ ಖಲೀದಾ ಜಿಯಾರ ಹೆಸರಿಡಲಾಗಿದೆ. ಏನೋ ಸಿಂಧೂ ನದಿ ಒಪ್ಪಂದ ಅಮಾನತು ಮಾಡಿರೋ ವಿಚಾರವಾಗಿ ಪಾಕ್ ಮತ್ತೆ ಮಾತಾಡಿದೆ. ಈ ಒಪ್ಪಂದವನ್ನ ಉಲ್ಲಂಘಿಸಿ ಪಶ್ಚಿಮ ನದಿಗಳ ಮೇಲೆ ಭಾರತ ಕೈಗೊಳ್ಳೋ ಯಾವುದೇ ಕ್ರಮವನ್ನ ನಾವು ಪ್ರಶ್ನೆ ಮಾಡ್ತೀವಿ, ರಾಜಕೀಯವಾಗಿ, ರಾಜತಾಂತ್ರಿಕವಾಗಿ ಭಾರತದೊಂದಿಗೆ ವಿಚಾರವನ್ನ ಪ್ರಸ್ತಾಪ ಮಾಡ್ತೀವಿ ಅಂತ ಪಾಕ್ನ ವಿದೇಶಾಂಗ ಇಲಾಖೆ ವಕ್ತಾರ ತಾಹಿರ್ ಅಂಡ್ರಾಬಿ ಹೇಳಿದ್ದಾರೆ. ಫಸ್ಟೇ ಅಹಂಕಾರ ತೋರಿಸ್ತಾ ಇದ್ರು, ಮುನೀರಾ ಅಂತೂ ಮಿಸೈಲ್ ಹಾರಿಸ್ತೀವಿ ಡ್ಯಾಮ್ಗೆ ಅಂತ ಬೋಗಳೆ ಬಿಟ್ಟಿದ್ದ. ಈಗ ರಾಜತಾಂತ್ರಿಕವಾಗಿ ಮತ್ತು ರಾಜಕೀಯವಾಗಿ ಹ್ಯಾಂಡಲ್ ಮಾಡ್ತೀವಿ ಅನ್ನೋ ದಾರಿಗೆ ಬಂದಿದ್ದಾರೆ. ಈಗ ಇನ್ನೊಂದು ಕಡೆ ಫ್ರಾನ್ಸ್ ಪ್ರವಾಸದಲ್ಲಿರೋ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರಾನ್ ರನ್ನ ಮೀಟ್ ಮಾಡಿದ್ದಾರೆ. ಜಾಗತಿಕ ಸಮಸ್ಯೆಗಳ ಕುರಿತು ತಮ್ಮ ಅಭಿಪ್ರಾಯಗಳನ್ನ ಪರಸ್ಪರ ವಿನಿಮಯ ಮಾಡಿಕೊಂಡಿದ್ದಾರೆ. ಇನ್ನು ಜಯಶಂಕರ್ ಮ್ಯಾಕ್ರಾನ್ಗೆ PM ಮೋದಿ ಅವರ ಶುಭಾಶಯ ತಲುಪಿಸಿದ್ದಾರೆ. ಇದಕ್ಕೂ ಮುನ್ನ ಪ್ಯಾರಿಸ್ನಲ್ಲಿ ನಡೆದ ಫ್ರಾನ್ಸ್ ರಾಯಭಾರಿಗಳ ಸಮ್ಮೇಳನದಲ್ಲಿ ಭಾಷಣ ಮಾಡಿದ್ರು. ಇಲ್ಲಿ ಜಾಗತಿಕ ಬದಲಾವಣೆ ಮತ್ತು ಭಾರತ ಫ್ರಾನ್ಸ್ ಸಹಕಾರದ ಕುರಿತು ಮಾತನಾಡಿದ್ರು. ಇನ್ನು ಸಮ್ಮೇಳನ ಉದ್ದೇಶಿಸಿ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಕೂಡ ಮಾತನಾಡಿದ್ದಾರೆ. ಫ್ರಾನ್ಸ್ ಈ ವರ್ಷ G7 ರಾಷ್ಟ್ರಗಳ ಅಧ್ಯಕ್ಷತೆ ವಹಿಸಿದೆ, ಭಾರತ ಬ್ರಿಕ್ಸ್ ಕೂಟದ ಅಧ್ಯಕ್ಷತೆ ವಹಿಸಿದೆ. ಹೀಗಾಗಿ 2 ಗುಂಪುಗಳ ನಡುವೆ ಸಹಕಾರ ಅಗತ್ಯ ಎಂದಿದ್ದಾರೆ. ಜೊತೆಗೆ ಭಾರತ, ಆಸ್ಟ್ರೇಲಿಯಾ ಮತ್ತು ಇಂಡೋನೇಷಿಯಾಗಳು ರಕ್ಷಣೆ, ಭದ್ರತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರಗಳಲ್ಲಿ ಫ್ರಾನ್ಸ್ನ ಪ್ರಮುಖ ಪಾಲುದಾರರು ಅಂತ ಹೇಳಿದ್ದಾರೆ. ಇನ್ನು ಮುಂದಿನ ತಿಂಗಳು ಭಾರತಕ್ಕೆ ಬರೋದಾಗಿ ಮ್ಯಾಕ್ರಾನ್ ಘೋಷಿಸಿದ್ದಾರೆ. ದಿಲ್ಲಿಯಲ್ಲಿ ನಡೆಯಲಿರೋ AI ಇಂಪ್ಯಾಕ್ಟ್ ಸಮಿಟ್ಗೆ ಬರ್ತೀನಿ ಅಂತ. ಇದೇ ವೇಳೆ ಮ್ಯಾಕ್ರಾನ್ PM ಮೋದಿ ಮತ್ತು ಜರ್ಮನ್ ಚಾನ್ಸಲರ್ ಫ್ರೆಡ್ರಿಕ್ ಮರ್ಜ್ರನ್ನ ಆಫ್ರಿಕಾ ಫ್ರಾನ್ಸ್ ಸಮಿಟ್ಗೆ ಇನ್ವೈಟ್ ಮಾಡಿದ್ದಾರೆ. ಕೆನ್ಯಾ ರಾಜಧಾನಿ ನೈರೋಬಿಯಲ್ಲಿ ಮೇ 11ರಿಂದ 12ನೇ ತಾರೀಕು 2 ದಿನ ಈ ಸಮಿಟ್ ನಡೆಯುತ್ತೆ. ಇತ್ತೀಚೆಗಷ್ಟೇ ಅಮೆರಿಕ ವಶಪಡಿಸಿಕೊಂಡಿದ್ದ ರಷ್ಯಾ ಹಡಗಿನ ಬಗ್ಗೆ ದೊಡ್ಡ ಅಪ್ಡೇಟ್. ಈ ಹಡಗಲ್ಲಿ 3 ಜನ ಭಾರತೀಯರು ಸೇರಿದ ಹಾಗೆ 28 ಸಿಬ್ಬಂದಿ ಇದ್ರು. ಉಳಿದಂತೆ 17 ಯುಕ್ರೇನ್ ನಾಗರಿಕರಿದ್ರು. ಅದರಲ್ಲಿ ಜಾರ್ಜಿಯಾದ 6 ಮತ್ತು ರಷ್ಯಾದ 2 ಪ್ರಜೆಗಳಿದ್ರು ಅಂತ ಗೊತ್ತಾಗಿದೆ. ಬಂಧನದಲ್ಲಿ ಇರೋರ ಬಗ್ಗೆ ಅಮೆರಿಕ ಪೂರ್ಣ ಮಾಹಿತಿ ಕೊಟ್ಟಿಲ್ಲ. ಆದರೆ ಅಮೆರಿಕ ನಡೆಗೆ ರಷ್ಯಾ ಆಕ್ರೋಶ ಹೊರಹಾಕಿದೆ. ಇಂತಹ ಕಾನೂನು ಬಾಹಿರ ಕ್ರಮ ತಗೊಳ್ಳೋದನ್ನ ನಿಲ್ಲಿಸಿ ಹಡಗಲಿದ್ದ ಸಿಬ್ಬಂದಿಗೆ ಯಾವುದೇ ಹಾನಿ ಆಗಬಾರದು, ಅವರನ್ನ ರಿಲೀಸ್ ಮಾಡಿ ಅಂತ ರಷ್ಯಾ ವಿದೇಶಾಂಗ ಸಚಿವಾಲಯ ಆಗ್ರಹ ಮಾಡಿದೆ. ಇನ್ನೊಂದು ಕಡೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅಮೆರಿಕ ಮತ್ತು ರಷ್ಯಾ ನಡುವಿನ ಪರಮಾಣು ಶಸ್ತ್ರಾಸ್ತ್ರ ಒಪ್ಪಂದಗಳ ಬಗ್ಗೆ ಮಾತನಾಡಿದ್ದಾರೆ. ಈ ಒಪ್ಪಂದದ ಅವಧಿ ಮುಗಿದ್ರೆ ಮುಗಿಲಿ, ಇದಕ್ಕಿಂತ ಚೆನ್ನಾಗಿರೋ ಅಗ್ರಿಮೆಂಟ್ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಅಮೆರಿಕ ಮತ್ತು ರಷ್ಯಾ ನಡುವಿನ ಪರಮಾಣು ಶಸ್ತ್ರಾಸ್ತ್ರ ನಿಯಂತ್ರಣ ಒಪ್ಪಂದವಾಗಿರೋ ನ್ಯೂ ಸ್ಟಾರ್ಟ್ ಫೆಬ್ರವರಿ 5ಕ್ಕೆ ಎಂಡ್ ಆಗುತ್ತೆ. ಹಿಂದೆ ರಷ್ಯಾ ಈ ಒಪ್ಪಂದವನ್ನ ಪುನಃ ರಿನ್ಯೂ ಮಾಡ್ಕೊಳ್ಳೋದು ಬೇಡ, ನಾವೇ ಸ್ವಯಂ ಪ್ರೇರಿತವಾಗಿ ಒಪ್ಪಂದದ ನಿಯಮಗಳನ್ನ ಪಾಲಿಸೋಣ, ಅಣ್ವಸ್ತ್ರಗಳಿಗೆ ನಿಯಂತ್ರಣ ಹಾಕೋಣ ಅಂದಿತ್ತು. ಸೊ ಈಗ ಟ್ರಂಪ್ ಇದನ್ನೇ ಒಪ್ಪಿಕೊಂಡು ಹೀಗೆ ಹೇಳಿದ್ರ ಸ್ಪಷ್ಟ ಇಲ್ಲ, ನೋಡ್ಬೇಕು ವೈಟ್ ಹೌಸ್ ಏನ್ ಹೇಳುತ್ತೆ ಅಂತ. ಸದ್ಯಕ್ಕಿದ್ದ ಒಪ್ಪಂದದ ಪ್ರಕಾರ 2 ರಾಷ್ಟ್ರಗಳು 1550ಕ್ಕಿಂತ ಹೆಚ್ಚಿನ ನ್ಯೂಕ್ಲಿಯರ್ ಸಿಡಿತಲೆಗಳನ್ನ ನಿಯೋಜಿಸುವ ಹಾಗಿಲ್ಲ. ಇನ್ನು ವೆನೆಜುವೆಲಾ ಅಮೆರಿಕ ಮೇಲೆ ಗಂಭೀರ ಆರೋಪ ಮಾಡಿದೆ. ಅಮೆರಿಕ ವೆನೆಜುವೆಲಾ ಮೇಲೆ ನಡೆಸಿದ ದಾಳಿಯಲ್ಲಿ ಬರೋಬ್ಬರಿ 100 ನಾಗರಿಕರು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ದಾಳಿ ವೇಳೆ ಅಧ್ಯಕ್ಷ ನಿಕೋಲಸ್ ಮಡುರೋ ಕಾಲಿಗೆ ಮತ್ತು ಅವರ ಪತ್ನಿ ಸಿಲಿಯಾ ಅವರ ತಲೆಗೆ ಪೆಟ್ಟು ಬಿದ್ದಿದೆ ಅಂತ ಹೇಳಿದ್ದಾರೆ.
ಈ ಹಿಂದೆ ಅಮೆರಿಕ ದಾಳಿಯಲ್ಲಿ ಮೃತಪಟ್ಟ 23 ಜನರ ಹೆಸರನ್ನು ಮಾತ್ರ ವೆನೆಜುವೆಲಾ ಪ್ರಕಟಿಸಿತ್ತು. ಆದ್ರೆ ಈಗ ಅಲ್ಲಿನ ಸಚಿವರ ಹೇಳ್ತಿದ್ದಾರೆ 100ಕ್ಕೂ ಅಧಿಕ ಜನ ಅಂತ ಹೇಳಿ. ಇನ್ನೊಂದು ಕಡೆ ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೊಡ್ರಿಗಸ್ ಅಮೆರಿಕ ಅಧ್ಯಕ್ಷ ಟ್ರಂಪ್ ವಿರುದ್ಧ ಮತ್ತೆ ಬೆಂಕಿ ಕಾರಿದ್ದಾರೆ. ವೆನೆಜುವೆಲಾ ಸಂಸತ್ ಉದ್ದೇಶಿಸಿ ಮಾತನಾಡಿದ ಡೆಲ್ಸಿ, ಅಮೆರಿಕ ನಮ್ಮ ಮೇಲೆ ದಾಳಿ ಮಾಡಿದ್ ಯಾಕೆ ಗೊತ್ತಾ? ಅದು ಭಯೋತ್ಪಾದನೆ ವಿರುದ್ಧ ಯುದ್ಧ ಅಲ್ಲ, ಅದು ತೈಲದ ಮೇಲಿನ ದುರಾಸೆ. ನಮ್ಮ ಪೆಟ್ರೋಲಿಯಂ ಮೇಲೆ ಅವರ ಕಣ್ಬಿದ್ದಿದೆ. ಅದಕ್ಕೆ ಮಡುರು ಅವರ ಮೇಲೆ ಸುಳ್ಳು ಆರೋಪ ಮಾಡಿ ದಾಳಿ ಮಾಡಿದ್ದಾರೆ ಅಂತ ಡೆಲ್ಸಿ ವಾಗ್ದಾಳಿ ಮಾಡಿದ್ದಾರೆ. ಇನ್ನೊಂದು ಕಡೆ ಇದೇ ವೆನೆಜುವೆಲಾದಲ್ಲಿ ಈಗ ದೊಡ್ಡ ಬದಲಾವಣೆ ಗಾಳಿ. ನಿಕೋಲಸ್ ಮಡುರು ಅಮೆರಿಕದ ಕೈಗೆ ಸಿಕ್ಕಾಕೊಂಡ ಮೇಲೆ ಶಾಂತಿ ಮಂತ್ರ ಹೇಳ್ತಿದ್ದಾರೆ. ಹಂಗಾಮಿ ಸರ್ಕಾರ ಈಗ ದಿಢೀರ್ ನಿರ್ಧಾರ ತಗೊಂಡಿದೆ. ಜೈಲಲ್ಲಿದ್ದ ವಿದೇಶಿಗರು ಸೇರಿದಂತೆ ಎಲ್ಲ ಕೈದಿಗಳನ್ನು ಬಿಡುಗಡೆ ಮಾಡ್ತಿದ್ದಾರೆ. ಈಗ ಆಲ್ರೆಡಿ 5 ಜನ ಸ್ಪೇನ್ ದೇಶದ ಪ್ರಜೆಗಳು ಮತ್ತು ಎನ್ರಿಕ್ ಮಾರ್ಕಸ್ ನಂತಹ ಪ್ರಮುಖ ವಿರೋಧ ಪಕ್ಷಗಳ ನಾಯಕರನ್ನು ಕೂಡ ರಿಲೀಸ್ ಮಾಡಲಾಗಿದೆ. ಇದೊಂದು ಶಾಂತಿಯ ಸಂಕೇತ ಅಂತ ಸರ್ಕಾರ ಹೇಳ್ತಿದೆ. ಇವರೆಲ್ಲ ಮಡುರೋ ಆಡಳಿತವನ್ನು ವಿರೋಧಿಸಿ ಜೈಲು ಸೇರಿದ್ರು. ಟ್ರಂಪ್ ಸರ್ಕಾರದ ಕಂಡೀಷನ್ ಮೇಲೆ ನಿಮ್ಮನ್ನು ಹೊತ್ಕೊಂಡ್ ಬರ್ಬೇಕಾ ಅಥವಾ ಬಿಡ್ತೀರಾ? ಆ ಪ್ರೆಷರ್ ಮೇಲೆ ಬಿಡ್ತಾ ಇದ್ದಾರಾ ಅಥವಾ ನಿಜವಾಗ್ಲೂ ಒಳ್ಳೆ ಬುದ್ಧಿ ಬಂದಿದ್ಯಾ? ಅದಿನ್ನೂ ಕೂಡ ಸ್ಪಷ್ಟ ಇಲ್ಲ, ನೋಡಬೇಕು. ಏನು ಟ್ರಂಪ್ ಮತ್ತೊಂದು ದೊಡ್ಡ ಹೆಜ್ಜೆ ಇಡ್ತಿದ್ದಾರೆ. ವೆನೆಜುವೆಲಾ ವಿಪಕ್ಷ ನಾಯಕಿ ಮಾರಿಯಾ ಕೊರಿನಾ ಮಚಾಡೋ ಜೊತೆಗೆ ಮೀಟಿಂಗ್ ಫಿಕ್ಸ್ ಮಾಡಿದ್ದಾರೆ. ಮುಂದಿನ ವಾರ ಹೈ ವೋಲ್ಟೇಜ್ ಭೇಟಿ ನಡೆಯುತ್ತೆ. ಮಡುರೋ ಅರೆಸ್ಟ್ ಆದಮೇಲೆ ವೆನೆಜುವೆಲಾ ಸ್ಟೋರಿ ಏನು, ಮುಂದಿನ ಸರ್ಕಾರ ಯಾರು ನಡೆಸಬೇಕು ಅನ್ನೋದ್ರ ಬಗ್ಗೆ ಈ ಭೇಟಿಯಲ್ಲಿ ಟ್ರಂಪ್ ಚರ್ಚೆ ಮಾಡ್ತಾರಂತೆ. ಹೀಗಾಗಿ ವೆನೆಜುವೆಲಾ ಪಾಲಿಗೆ ಮೀಟಿಂಗ್ ತುಂಬಾ ಇಂಪಾರ್ಟೆಂಟ್. ಏನೋ ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್ ಈಗ ರಣರಂಗ ಆಗಿದೆ. ಅಲ್ಲಿನ ರೈತರು ರುಚಿಗೆದ್ದು ಟ್ರ್ಯಾಕ್ಟರ್ ಪರೇಡ್ ನಡೆಸಿದ್ದಾರೆ. 100 ಟ್ರ್ಯಾಕ್ಟರ್ಗಳು ಪ್ಯಾರಿಸ್ ರಸ್ತೆಗಳಿಗೆ ನುಗ್ಗಿವೆ. ಇದಕ್ಕೆ ಕಾರಣ ಯುರೋಪ್ ಒಕ್ಕೂಟ ಮತ್ತು ದಕ್ಷಿಣ ಅಮೆರಿಕದ ಮಾರ್ಕೋಸರ್ ವ್ಯಾಪಾರ ಒಪ್ಪಂದ. ಈ ಡೀಲ್ ಜಾರಿಯಾದ್ರೆ ಬ್ರೆಜಿಲ್, ಅರ್ಜೆಂಟೀನಾದಿಂದ ಕಡಿಮೆ ಬೆಲೆಗೆ ಮಾಂಸ ಮತ್ತು ಕೃಷಿ ಉತ್ಪನ್ನ ಯುರೋಪ್ಗೆ ನುಗ್ತವೆ. ಇದರಿಂದ ನಮ್ಮ ವ್ಯಾಪಾರಕ್ಕೆ ಪೆಟ್ಟು ಬೀಳುತ್ತೆ. ಅಗ್ಗದ ಸರಕು ಬಂದ್ರೆ ನಾವು ಬೀದಿಗೆ ಬೀಳ್ತೀವಿ ಅಂತ ಹೇಳಿ ಫ್ರಾನ್ಸ್ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ. ಏನೋ ಸಿರಿಯಾದಲ್ಲಿ ಮತ್ತೆ ಯುದ್ಧದ ಭೀತಿ ಆವರಿಸಿದೆ. ಅಲೆಪ್ಪೋ ನಗರದಲ್ಲಿ ಸರ್ಕಾರಿ ಮತ್ತು ಕುರ್ದಿಶ್ ಪಡೆಗಳ ನಡುವಿನ ಕಾದಾಟದಲ್ಲಿ ಮೃತಪಟ್ಟವರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಇದುವರೆಗೆ ಕನಿಷ್ಠ 7 ಜನ ಬಲಿಯಾಗಿದ್ದಾರೆ. 1.4 ಲಕ್ಷ ಜನ ಮನೆ ಮಠ ಬಿಟ್ಟು ಕಂಗಾಲಾಗಿದ್ದಾರೆ. ಪ್ರಾಣ ಉಳಿಸ್ಕೊಳ್ಳೋಕೆ ಬೇರೆ ಕಡೆಗೆ ಓಡ್ತಾ ಇದ್ದಾರೆ. ಆಸ್ಪತ್ರೆ ಶಾಲೆಗಳಿಗೂ ಬೀಗ ಹಾಕಲಾಗಿದೆ. ಇಡೀ ನಗರವೇ ಈಗ ಸ್ಮಶಾನದಂತಾಗಿದೆ. ವಿಶ್ವಸಂಸ್ಥೆ ಕೂಡ ಕಳವಳ ವ್ಯಕ್ತಪಡಿಸಿದೆ. ಆದರೆ ಸದ್ಯ ಅಲ್ಲಿ ಶಾಂತಿ ನೆಲೆಸುವ ಹಾಗೆ ಕಾಣಿಸ್ತಾ ಇಲ್ಲ. ಏನೋ ಸೌದಿ ಅರೇಬಿಯಾ ಮತ್ತು UAE ಸಂಬಂಧದಲ್ಲಿ ಮತ್ತಷ್ಟು ಬಿರುಕು ಮೂಡ್ತಾ ಇದೆ. ಯೆಮೆನ್ನ ಸದರ್ನ್ ಟ್ರಾನ್ಸಿಷನಲ್ ಕೌನ್ಸಿಲ್ ಮುಖ್ಯಸ್ಥ ಐದರೂಸ್ ಅಲ್ ಜುವೈದಿ ಈತನನ್ನ UAE ಕಳ್ಳ ಸಾಗಾಣಿಕೆ ಮೂಲಕ ಯೆಮೆನ್ನಿಂದ ಹೊರಗೆ ಸಾಗಿಸಿದೆ ಅಂತ ಸೌದಿ ಆರೋಪ ಮಾಡಿದೆ. ಅಸಲಿಗೆ ಈ ಐದರೂಸ್ ಮೇಲೆ ದೇಶದ್ರೋಹದ ಕೇಸಿವೆ. ಸೌದಿ ಮೀಡಿಯಾ ಈತನಿಗಾಗಿ ವಾಂಟೆಡ್ ಪೋಸ್ಟರ್ ಕೂಡ ಹಾಕಿತ್ತು. ಆದರೆ ಈತ ಕಳ್ಳ ಬೋಟ್ ಮೂಲಕ ಸೊಮಾಲಿಯಾಗೆ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ. ಅಲ್ಲಿಂದ UAE ಕಳಿಸಿದ ವಿಶೇಷ ವಿಮಾನದಲ್ಲಿ ಅಬುದಾಬಿಗೆ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. ಈ ಸೀಕ್ರೆಟ್ ಆಪರೇಷನ್ ಮಾಡಿದ್ದೇ UAE ಅಂತ ಸೌದಿ ಆರೋಪಿಸಿದೆ. ಸದ್ಯ ಇದಕ್ಕೆ STC ಹಾಗೂ UAE ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಮತ್ತೊಂದು ಕಡೆ ಅಮೆರಿಕದಲ್ಲಿ ಭಾರತ ಮೂಲದ 2 ಟ್ರಕ್ ಡ್ರೈವರ್ಗಳನ್ನು ಅರೆಸ್ಟ್ ಮಾಡಲಾಗಿದೆ. $7 ಮಿಲಿಯನ್ ಮೌಲ್ಯದ ಮಾದಕ ವಸ್ತು ಸಾಗಿಸ್ತಾ ಇದ್ರು ಅಂತ ಆರೋಪಿಸಲಾಗಿದೆ. ಇವರನ್ನ ಗುರುಪ್ರೀತ್ ಸಿಂಗ್ ಮತ್ತು ಜಸ್ವೀರ್ ಸಿಂಗ್ ಅಂತ ಗುರುತಿಸಲಾಗಿದೆ. ಈ ನಡುವೆ ಅಮೆರಿಕದಲ್ಲಿ ಮತ್ತೆ ಗುಂಡಿನ ದಾಳಿಯಾಗಿದೆ. 2 ಪ್ರಾಣ ಕಳ್ಕೊಂಡಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ಯೂಟಾ ರಾಜ್ಯದ ಸಾಲ್ಟ್ ಲೇಕ್ ಸಿಟಿಯ ಚರ್ಚ್ ಆವರಣದಲ್ಲಿ ದಾಳಿಯಾಗಿದೆ. ಅಂತ್ಯಕ್ರಿಯೆ ನಡೆಯಬೇಕಾದ್ರೆ ಈ ದಾಳಿಯಾಗಿದೆ. ದಾಳಿ. ಸದ್ಯ ದಾಳಿಕೋರರ ಹುಡುಕಾಟ ಶುರುವಾಗಿದೆ. ಇನ್ನು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನಲ್ಲಿ ಅಮೆರಿಕದ ನಾಸಾ ಗಗನಯಾತ್ರಿಯೊಬ್ಬರಿಗೆ ತುರ್ತು ಆರೋಗ್ಯ ಸಮಸ್ಯೆ ಆಗಿದೆ. ಹೀಗಾಗಿ ನಾಸಾ ತನ್ನ 4 ಗಗನಯಾತ್ರಿಗಳನ್ನ ಭೂಮಿಗೆ ವಾಪಸ್ ಕರ್ತರೋಕೆ ಡಿಸೈಡ್ ಮಾಡಿದೆ. ಆರೋಗ್ಯ ಸಮಸ್ಯೆ ಕಂಡು ಬಂದಿರೋದು ಕ್ರೂ 11 ತಂಡದ ಗಗನಯಾತ್ರಿಗೆ. ಹೆಸರು ಹೇಳಿಲ್ಲ ಇನ್ನು ಕೂಡ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ. ಆಸಕ್ತರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್, ಅದು ಹೈ ಕ್ವಾಲಿಟಿ ವೀಕ್ಲಿ ಬಿಸ್ನೆಸ್ ಬುಲೆಟಿನ್, ನ್ಯೂಸ್ ಆಗಿರ್ಬೋದು, ಅದರಲ್ಲಿ ಕಂಪ್ಲೀಟ್ ಮಾರ್ಕೆಟ್ ಎಕಾನಮಿಗೆ ಸಂಬಂಧಪಟ್ಟ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ. ವೀಕ್ಲಿ ಮೆಂಬರ್ ಓನ್ಲಿ ಇರುತ್ತೆ ಅದು. ಆಮೇಲೆ ಕರೆಂಟ್ ಪವರ್ ಸ್ಪೆಷಲ್ ಪ್ರೋಗ್ರಾಮ್ ಮತ್ತು ಇತರ ಮೆಂಬರ್ ಓನ್ಲಿ ವಿಡಿಯೋಸನ್ನು ಕೂಡ ನೀವು ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.